ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಪ್ರೆಸೆಂಟ್ ಫೇವ್ರೇಟ್ ಎಂಟರ್ಟೈನ್ಮೆಂಟ್ ಅಲ್ಲಿ ಗಿಲ್ಲಿ. ಹಾ, ಅದ್ ಬಿಟ್ಟು ಗೇಮ್ ಚೆನ್ನಾಗ್ ಆಡ್ತಿರೋದ್ರಿಂದ ಧನುಷ್. ಧನುಷ್. ಓಕೆ, ಗಿಲ್ಲಿನ ಯಾಕೆ ಫೇವರೇಟ್ ಅಂತೀರಾ? ಹೇಗೆ ಮನೇಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ, ಸೊ ಅದ್ರಿಂದ. ಓಕೆ, ಊರ್ ಸರವಳ್ಳಿ ಅನ್ನೋದಾದ್ರೆ ಯಾರು ಹೇಳ್ತೀರಾ ಮೇಡಮ್ ಬಿಗ್ ಬಾಸ್ ಅಲ್ಲಿ? ಆಫ್ ಕೋರ್ಸ್ ಅಶ್ವಿನಿ ಮೇಡಮ್. ಯಾಕೆ ಮೇಡಮ್? ಅವ್ರು ಆಡ್ತಿರೋ ತುಂಬಾ ಲೈಕ್ ಏನ್ ಹೇಳ್ತಾರೆ, ತುಂಬಾ ಇದಾಗ ಫ್ರಂಟ್ ಅಲ್ಲಿ ಒಂಥರ ಇರ್ತಾರೆ, ಬ್ಯಾಕ್ ಅಲ್ಲಿ ಒಂಥರ ಇರ್ತಾರೆ. ಹಾ, ಫ್ರಂಟ್ ಅಲ್ಲಿ ಒಬ್ರಿಗೆ ಒಳ್ಳೆ ರೀತಿ ಹೇಳ್ತಾರೆ, ಹ್ಮ್ ಲೈಕ್ ತುಂಬಾ ಹಂಗ ಇಷ್ಟ ಇಲ್ಲ ನನಗೆ. ಹ್ಮ್. ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗ್ತಿಲ್ಲ. ಹಾ. ಬಕೆಟ್ ಯಾರು ಹಿಡಿತಾರೆ ಅನ್ಸುತ್ತೆ? ಬಕೆಟ್ ಬೇಬಿ ಜಾನ್ವಿ ಮೇಡಮ್. ಯಾರಿಗೆ? ಲೈಕ್ ಅಶ್ವಿನಿ ಮ್ಯಾಮ್ ಜೊತೆ ಇದ್ದು ಅವರು ಬಕೆಟ್ ಹಿಡಿಯೋ ತರ ಆಡ್ತಾರೆ. ಯಾಕೆ ಹಂಗ ಅನಿಸ್ತು? ಏನೋ ನನಗೆ ಅನಿಸ್ತು. ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಕೊಡೋದ್ರೆ ಯಾರು ಕೊಡ್ತೀರಾ ಮೇಡಮ್? ಫಸ್ಟ್ ನಾನ್ ಗಿಲ್ಲಿಗೆ ಕೊಡ್ತೀನಿ. ಹಾ. ಬೇಕಾದ್ರೆ ಇನ್ನೂ ಟಾಸ್ಕ್ ಸಿಕ್ಕಿದ್ರೆ ಅವ್ರು ತುಂಬಾ ಚೆನ್ನಾಗ್ ಆಡ್ತಾರೆ. ಹಾ. ಅವ್ರಿಗೆ ಸಿಗ್ಲಿ ಇನ್ನೂ ಚಾನ್ಸಸ್. ಸೆಕೆಂಡ್ ಪ್ಲೇಸ್ ಸೆಕೆಂಡು ಧನುಷ್. ಧನುಷ್. ಯಾಕೆ ಧನುಷ್ ಸೆಕೆಂಡ್? ಏನು ಅವ್ರು ಗೇಮ್ಸ್ ಅಂತ ಬಂದಾಗ ತುಂಬಾ ಚೆನ್ನಾಗ್ ಆಡ್ತಾರೆ. ಹಾ. ಅಂಡ್ ಅವರು ಮಾತಾಡೋ ಟೈಮಲ್ಲಿ ಮಾತಾಡಿದ್ದಾರೆ. ಸೊ ಓಕೆ, ಈ ವೀಕ್ ಮನೆಯಿಂದ ಯಾರು ಹೊರಗೋದ್ರೆ ಚೆನ್ನಾಗಿರುತ್ತೆ? ಸ್ಪಂದನ ಮ್ಯಾಮ್ ಅವರಷ್ಟು ಇಲ್ಲ, ಅವ್ರು ಹೋದ್ರೆ ಮೇ ಬಿ ಓಕೆ ಇರ್ಬೋದು. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಗಿಲ್ಲಿ ಯಾಕೆ ಮೇಡಮ್ ಗಿಲ್ಲಿ ಫೇವರೇಟ್? ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಮತ್ತೆ ಚೆನ್ನಾಗ್ ಆಡ್ತಾನೆ, ಹ್ಮ್. ಮತ್ತೆ ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ತಾನೆ, ಹ್ಮ್. ಸುಳ್ಳು ಹೇಳಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. ಬಕೆಟ್ ಯಾರು ಹಿಡಿತಾರೆ ಅನ್ಸುತ್ತೆ ನಿಮ್ಗೆ ಅದ್ರಲ್ಲಿ? ಅಶ್ವಿನಿ ಅಶ್ವಿನಿ. ಯಾರಿಗೆ? ಮತ್ತೆ ಜಾನ್ವಿ. ಯಾರಿಗೆ? ಎಲ್ರಿಗೂ ಹಿಡಿತಾರೆ. ಏನಾದ್ರೂ ಅವ್ರು ತಪ್ಪಿದ್ರೆ ಹೋಗಿ ಇದ್ ಮಾಡ್ಕೊಂತಾರೆ, ಮತ್ತೆ ತಪ್ಪಿದೆ ಅಂತ ಗೊತ್ತಿದ್ರು ಸಾರಿ ಕೇಳಲ್ಲ, ಹ್ಮ್. ಅದಕ್ಕೆ ಅವ್ರು ಹಿಡಿತಾರೆ. ಅದಕ್ಕೆ. ಓಕೆ ಮೇಡಮ್, ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೋಸ್ಟ್ಲಿ ಅವ್ರು ಚೆನ್ನಾಗ್ ಮಾಡ್ಬೋದು ಅನ್ಸುತ್ತೆ. ಈ ವಾರ ಚೆನ್ನಾಗ್ ಆಡ್ತಾರೆ, ಚೆನ್ನಾಗ್ ಮಾತಾಡ್ತಾರೆ, ಹಾ. ಚೆನ್ನಾಗ್ ಮಾಡ್ತಾರೆ ಈ ವಾರ ಅನ್ಸುತ್ತೆ. ಕ್ಯಾಪ್ಟನ್ ಆಗಿದ್ದು ಅರ್ಧ ಗಂಟೆಗೇನೆ ಅಶ್ವಿನಿ ಅವ್ರನ್ನ ಕಳಪೆ ಕೊಟ್ಟು ಜೈಲ್ಗೆ ಹಾಕಿದ್ರು, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಆಕ್ಚುಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಊಟರ್ ಒಳ್ಳೆ ಏನಂದ್ರೆ ಯಾರು ಹೇಳ್ತೀರಾ ಅದ್ರಲ್ಲಿ? ಜಾಹ್ನವಿ. ಯಾಕೆ? ಗಿಲ್ಲಿ ಅವ್ರ ಜೊತೆಗೂ ಚೆನ್ನಾಗಿರ್ತಾರೆ, ಒಂದೊಂದ್ ಟೈಮಲ್ಲಿ ಅವ್ರ ಬಗ್ಗೆನೇ ಮಾತಾಡ್ತಾರೆ ಅಶ್ವಿನಿ ಅವ್ರ ಜೊತೆಗೆ, ಮತ್ತೆ ಅಶ್ವಿನಿ ಅವ್ರ ಜೊತೆಗೂ ಚೆನ್ನಾಗಿರ್ತಾರೆ. ಹಾ. ಸೊ ಅದಕ್ಕೆ ಓಕೆ, ಅಲ್ಲಿ ಯಾರು ಜೋಡಿ ಚೆನ್ನಾಗಿತ್ತು? ಗಿಲ್ಲಿ ಮತ್ತೆ ಕಾವ್ಯ. ಓಕೆ, ಟಾಪ್ 1 ಟಾಪ್ 2 ಯಾರು ಬರ್ಬೇಕು? ಟಾಪ್ 1 ಗಿಲ್ಲಿ, ಟಾಪ್ 2 ಕಾವ್ಯ. ಓಕೆ, ರಕ್ಷಿತ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೊದ್ಲು ಚೆನ್ನಾಗ್ ಆಡ್ತಾ ಇದ್ವಿ, ಓವರ್ ಆಗಿ ಆಡ್ತಿದ್ದಾಳೆ. ಸೂರಜ್ ಬಂದ ತಕ್ಷಣ ಹಾ, ಸೂರಜ್ ಬಂದ ತಕ್ಷಣ ಓವರ್ ಆಡ್ತಿದ್ದಾರೆ. ಓಕೆ, ಸೂರಜ್ ಬಗ್ಗೆ ಏನ್ ಹೇಳ್ತೀರಾ? ಸೂರಜ್ ಮತ್ತೆ ರಾಶಿಕಾ ಇಬ್ರು ಒಟ್ಟಿಗೆ ಇದಾರಲ್ಲ. ಕಪಲ್ ಚೆನ್ನಾಗಿದೆ, ಬಟ್ ಅವ್ರು ಓವರ್ ಆಗಿ ಆಡ್ತಾರೆ. ಓಕೆ, ಈ ವೀಕ್ ಮನೆಯಿಂದ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಧ್ರುವಂತ್. ಧ್ರುವಂತ್. ಯಾಕೆ? ಅವ್ರೇನು ಆಟ ಆಡ್ತಾನೆ ಇಲ್ಲ, ಇಲ್ಲಿ ಬರೀ ಅವ್ರ ಇವ್ರ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಬ್ರೋ ಫೇವರೇಟ್ ಬಂದು ಗಿಲ್ಲಿ. ಗಿಲ್ಲಿ. ಯಾಕೆ ಬ್ರೋ? ಬ್ರೋ ಅವರು ಎಲ್ಲಾ ರೀತಿ ನೋಡ್ತಾರೆ. ಹಾ. ಈಗ ಹೊರಗಡೆ ಹೆಂಗಿದ್ರು ಒಳಗಡೆನು ಅದೇ ರೀತಿ ಅವ್ರೆ. ಅದಕ್ಕೆ ಅವ್ರು ನೋಡಿದ್ರೆ ಒಂಥರ ಹಳ್ಳಿ ಪ್ರತಿಭೆ ಅಲ್ವಾ, ಸ್ವಲ್ಪ ಅವ್ರ ಕಡೆ ಸ್ವಲ್ಪ ಸಪೋರ್ಟ್ ಜಾಸ್ತಿ. Support ನಾವು ಒಳ್ಳೆಯವರಾಗಿದ್ರೆ. ರಘು ಅವರು ಕ್ಯಾಪ್ಟನ್ ಆದ್ರು. ಕ್ಯಾಪ್ಟನ್ ಆಗಿದ್ದ ಅರ್ಧ ಗಂಟೆಲೆ ಅಶ್ವಿನಿ ಅವ್ರಿಗೆ ಕಳಪೆ ಕೊಟ್ಟು ಜೈಲ್ಗೆ ಹಾಕಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ತುಂಬಾ ಖುಷಿ ಬ್ರೋ. ತುಂಬಾ ಖುಷಿ. ಹಾ. ಯಾಕೆ ಬ್ರೋ? ಅವ್ರಿಗೆ ಸ್ವಲ್ಪ ತುಂಬಾ ದುರಾಂಕಾರ. ಹಾ. ಅಂದ್ರೆ ಅವ್ರದೇ ನಮ್ದೇ ಆಟಿಟ್ಯೂಡ್ ತೋರ್ಸ್ಕೊಂಡು ಹಾ. ನಮ್ದೇ ಎಲ್ಲ ನಂಗೆ ಹ್ಮ್. ಅವ್ರ ಕಳಪೆ ಕೊಟ್ಟಿದ್ ನಮ್ಗೆ ತುಂಬಾ ಖುಷಿ. ಬಿಗ್ ಬಾಸ್ ಬಕೆಟ್ ಹಿಡಿತಿದ್ರೆ ಅಂದ್ರೆ ಯಾರು ಇರ್ಬೋದು? ಸುಧೀರ್, ಕಾಕ್ರೋಚ್ ಸುಧೀರ್ ಯಾಕೆ ಬ್ರೋ? ಸರಿಯಾಗೂ ಮಾತಾಡ್ತಾರೆ, ಹ್ಮ್. ತಪ್ಪಾಗೂ ಮಾತಾಡ್ತಾರೆ. ಹ್ಮ್. ಯಾವಾಗ್ಲೂ ಜಾನ್ವಿ ಮತ್ತೆ ಅಶ್ವಿನಿ ಅವ್ರ ಜೊತೆನೆ ಇರ್ತಾರೆ. ಅವ್ರ ಜೊತೆನೆ ಅವ್ರಿಗೆ ಒಂಥರ ಅವ್ರ ಜೊತೆನೆ ಇಟ್ಕೊಂಡು ಅವ್ರಿಗೆ ಪಿಣಿಂದ ಚೂರಿ ಹಾಕಂತಾರ ಬ್ರೋ. ಊಸರವಳ್ಳಿ ಅನ್ನೋದಾದ್ರೆ ಯಾರು? ಊಸುರು ಒಳ್ಳಿ ಅನ್ನೋದಾರೆ ಸುಧೀರ್ಗೆ. ಸುಧೀರ್ಗೆ. ಸುಧೀರ್ ಯಾಕೆ ಬ್ರೋ? ಅವ್ರ ಆತರನೇ ಇರೋದು. ಹಾ. ಅವ್ರು ಒಳ್ಳೆ ಕಂಟೆಸ್ಟೆಂಟ್, ಒಳ್ಳೆ ಸ್ಟಿಟ್ ಕಂಟೆಸ್ಟೆಂಟ್ ಅಂತ ಅನ್ಕೊಂಡಿದ್ವಿ. ಹಾ. ಬಟ್ ಅಲ್ಲಿ ಬಿಗ್ ಬಾಸ್ ಶೋ ನೋಡ್ತಾ ಇದೀವಲ್ಲ ಡೈಲಿ, ಹಾ. ಅವ್ರೆಲ್ಲ ಮುಖೋಡ ಗೊತ್ತಾಗ್ತೈತೆ. ಬ್ರೋ, ಕಾವ್ಯ ಅವರು ಗಿಲ್ಲಿಗೆ ಪದೇ ಪದೇ ಅಣ್ಣ ಅಂತ ಅಂದು ಬೇಜಾರ್ ಮಾಡ್ತಿದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇದಕ್ಕೆ ಬ್ರೋ ಅದ್ ಅವ್ನ್ ಮಾಡ್ಕೊಂಡಿರೋದು. ಹಾ. ಯಾಕಂದ್ರೆ ಇವಾಗ ರೀಶಾ ಅಂತ ಬಂದ್ರು, ಹಾ. ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಕ್ ನೋಡ್ದಾಗ ಗಿಲ್ಲಿ. ಹ್ಮ್. ಅಂದ್ರೆ ಅವ್ರ ಜೊತೆನೆ ಎಲ್ಲಾ ಟೈಮ್ ಸ್ಪೆಂಡ್ ಮಾಡೋದು, ಹಾ. ಮತ್ತೆ ಕಾವ್ಯಂಗ್ ಉರ್ಸೋದು, ಹಾ. ಆ ರೀತಿಯಲ್ಲೇ ಮಾಡಕ್ ಸ್ಟಾರ್ಟ್ ಮಾಡೋದು. ಹಾ. ಅದಕ್ಕೆ ಸ್ವಲ್ಪ ಕಾವ್ಯಂಗೆ ಏನೋ ಆಗಿರ್ತದೇನೋ, ಅಲ್ಲೇ ಸ್ವಲ್ಪ ಉರ್ಕೊಳ್ಳೋ ರೀತಿ ಆಗಿರ್ಬೋದೇನೋ. ಅದಕ್ಕೆ ಅವಳು ಸ್ವಲ್ಪ ಇಗ್ನೋರ್ ಮಾಡಕ್ಕೆ ಟ್ರೈ ಮಾಡಿದ್ರು. ಓಕೆ ಬ್ರೋ, ಟಾಪ್ 1 ಅಲ್ಲಿ ಯಾರು ಬರ್ಬೇಕು? ಟಾಪ್ 2 ಅಲ್ಲಿ ಯಾರು ಬರ್ಬೇಕು? ಬ್ರೋ ಟಾಪ್ 1 ಅಲ್ಲಿ ಗಿಲ್ಲಿ. ಹಾ. ಟಾಪ್ 2? ಬ್ರೋ ಟಾಪ್ 2 ನನ್ ಪ್ರಕಾರ ಸೂರಜ್. ಓಕೆ ಬ್ರೋ, ಈ ವೀಕ್ ಮನೆಯಿಂದ ಯಾರು ಹೊರ ಬಂದ್ರೆ ಚೆನ್ನಾಗಿರುತ್ತೆ? ಬ್ರೋ ಈ ವೀಕ್ ಅಶ್ವಿನಿ ಬರ್ಲಿ ಅಂತ ಬೇಡ್ಕೋತೀವಿ. ಯಾಕೆ ಬ್ರೋ? ನಮ್ಗೆ ಅವ್ರ ಆಟ ಇಷ್ಟ ಆಯ್ತಿಲ್ಲ ಬ್ರೋ. ಯಾಕೋ ಅವ್ರದ್ದು ಒಂಥರ ದುರಾಂಕಾರ, ಹಾ. ಹೆಂಗ್ ಅವ್ರ ಒಂಥರ ಆಟಿಟ್ಯೂಡ್ ತೋರ್ಸೋದು ಹಾ. ಅದೆಲ್ಲ ಇಷ್ಟ.
ಅವರೇ ಎಲ್ಲ ಒಂಥರ ಇದ್ರೆ ಮನೇಲಿ ಅವರೇ ಒಂಥರ ಸಪ್ರೇಟ್ ನಾನೇ ರಾಣಿ ಪಟ್ಟ ಕೊಟ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಂತ ಅವ್ರೆ. ಬಟ್ ಅವ್ರ ಕ್ಯಾರೆಕ್ಟರ್ ನಮ್ಗೆ ಇಷ್ಟ ಇದೆ. ಬ್ರೋ ಮಲ್ಲಮ್ಮ ಅವರು ಮಲ್ಲಮ್ಮ ಅವ್ರಿಗೆ ಈ ವಯಸ್ಸಲ್ಲಿ ಬಿಗ್ ಬಾಸ್ ಬೇಕಿತ್ತಾ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬ್ರೋ ಅದಕ್ಕೇನು ಏಜ್ ಅಂತ ನೋಡಂಗಿಲ್ಲ, ಅವ್ರದ್ದೊಂದ್ ಕಲೆ ಐತೆ, ಹಾ ಅವ್ರು ಏನೋ ಒಂದು ಅಚೀವ್ ಮಾಡ್ಬಿಟ್ಟು ಬಂದವ್ರೆ. ಬ್ರೋ ರಕ್ಷಿತ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಕ್ಷಿತ್ ಅವ್ರಿಗೆ ಅವ್ರು ಏನಿಲ್ಲ ಬ್ರೋ, ಅವರು ಸ್ವಲ್ಪ ಲ್ಯಾಂಗ್ವೇಜ್ ಕನ್ನಡ ಮಾತಾಡಕ್ ಬರ್ದೇ ಹೋದ್ರು ಹಾ ಅವರು ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ. ಅವ್ರು ತುಂಬಾ ಇಷ್ಟ ಆಗ್ತಾರೆ.